ಎಲ್ಲರಿಗೂ ನಮಸ್ಕಾರ. HRB ಸ್ಟಡೀಸ್ ಚಾನೆಲ್ಗೆ ಸ್ವಾಗತ. ನಾನು ರೇಖಾ ಭರದ್ರಾಜ್. ನಾವು ಅಧ್ಯಯನ ಮಾಡ್ತಾ ಇರೋದು KPSC ಮತ್ತು KEA ಕಡೆಯಿಂದ ಕಂಡಕ್ಟ್ ಮಾಡುವಂತಹ FDA, STA, ಗ್ರೂಪ್ ಸಿ ಪರೀಕ್ಷೆಗಳಿಗೆ ಉಪಯೋಗವಾಗುವಂತಹ ಕನ್ನಡದ ವಿಷಯದ ಬಗ್ಗೆ. ನಿನ್ನೆಯ ತರಗತಿಯಲ್ಲಿ ನಾವು ಕವಿಗಳ ಕಾವ್ಯನಾಮಗಳನ್ನು ಅಧ್ಯಯನ ಮಾಡಿದ್ವಿ. ಇಂದು ಅದರ ಮುಂದುವರಿದ ಭಾಗವಾಗಿ ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚೆ ಯಾರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಕವಿಗಳ ಕಾವ್ಯನಾಮಗಳು: AR ಕೃಷ್ಣಶಾಸ್ತ್ರಿ, ಶ್ರೀಪತಿ, ವ್ಯಾಸರಾಯ ಬಲ್ಲಾಳ, ರಾಜೀವ, ಸಿಂಪಿ ಲಿಂಗಣ್ಣ, ಭರತ, ಅನಂತಕೃಷ್ಣ ಶಹಾಪುರ, ಸತ್ಯಕಾಮ, ಮಲ್ಲಪ್ಪ ಮಡಿವಾಳಪ್ಪ ಕಲಬುರ್ಗಿ, MM ಕಲಬುರ್ಗಿ, ಅರಗಂ ಲಕ್ಷ್ಮಣರಾವ್, ಹೊಯ್ಸಳ, ಪೂರ್ಣಚಂದ್ರ ತೇಜಸ್ವಿ, ಪೂಚಂತೆ, ತೀರ್ಥಪುರ ನಂಜಂಡಯ್ಯ ಶ್ರೀಕಂಠಯ್ಯ, ತೀನಂಶ್ರೀ, ದೊಡ್ಡರಂಗೇಗೌಡ, ಮನುಜ, ಜಾನಕಿ ಎಸ್ ಮೂರ್ತಿ, ವೈದೇಹಿ, ತಿರುಮಲೆ ರಾಜಮ್ಮ, ಭಾರತಿ, ದುದ್ದ ಕೃಷ್ಣಯ್ಯಂಗಾರ್, ಶ್ರೀವತ್ಸ, ತಳುಕಿನ ರಾಮಸ್ವಾಮಿ ಸುಬ್ಬರಾವ್, ತಾರಾಸು, ಅಕ್ಕಿ ಹೆಬ್ಬಾಳ ರಾಮಣ್ಣ ಮಿತ್ರ, ಆರಾಮಿತ್ರ, ಕಸ್ತೂರಿ ರಂಗನಾಥ ನಾರಾಯಣ ಶರ್ಮ, ನಾ ಕಸ್ತೂರಿ, ಕಲ್ಲನಗೌಡ ಫಕೀರಗೌಡ ಪಾಟೀಲ, ಹನುಮನಮಟ್ಟಿ ರಸಋಷಿ, ಕುಂಬಾರ ವೀರಭದ್ರಪ್ಪ, ಕುಂವಿ, ಕಯ್ಯಾರ ಕೀನ್ಯಾಣ್ಣ ರೈ, ದುರ್ಗದಾಸ, ಕಸ್ತೂರಿ ರಂಗನಾಥಾಚಾರ್, ರಂಗಾಚಾರ್, ರಘುಸುತ. ಹೀಗೆ ಕವಿಗಳ ಕಾವ್ಯನಾಮಗಳು ಮುಂದುವರಿಯುತ್ತೆ. ಇದು ಭಾಗ 2. ಮುಂದಿನ ತರಗತಿಯಲ್ಲಿ ಭಾಗ 3 ನೋಡೋಣ. ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.